ಸೇವೆ, ಪೊಲಿಟಿಕಲ್ಗೆ ಅಥವಾ ಪೊಲಿಟಿಷಿಯನ್ ಆಗ್ಬೇಕು ಎಲ್ಲರೂ ಕೂಡ ಸೇವೆ ಅಂತ ಹೇಳ್ತಾರೆ. ಸೇವೆ ಮಾಡೋದಕ್ಕೆ ಪೊಲಿಟಿಷಿಯನ್ ಆಗ್ಬೇಕು, ಓಕೆ. ಬಟ್ ವಿನಯ್ ಕುಮಾರೇ ಯಾಕೆ ರಾಜಕಾರಣಕ್ಕೆ ಬರಬೇಕು? ವಿನಯ್ ಕುಮಾರ್ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಒಂದೇ ಮಾತಾಡ್ತಾರೆ, ಯಾಕೆ ನೀವು ರಾಜಕಾರಣಿ ಆಗ್ತಿದ್ದೀರಾ, ಯಾಕೆ ರಾಜಕಾರಣ ಬೇಕು ಅಂತ ಹೇಳಿದಾಗ ಸೇವೆ ಮಾಡ್ತೀವಿ. ಈಗ ನೀವು ಕೂಡ ಸೇವೆಯನ್ನ ಹೇಳ್ತಾ ಇರುವಂತದ್ದು. ಬಟ್ ವಿನಯ್ ಕುಮಾರ್ ವಿಷನ್ ಅಂತ ಏನಿದೆ? ಈಗ ವಿನಯ್ ಕುಮಾರ್ ಅನ್ನೋನು ನಾನೊಬ್ನೇ ಅಲ್ಲ, ನನಗಿಂತ ಬ್ರಿಲಿಯಂಟ್ ಆಗಿರೋರು, ನನಗಿಂತ ಬೆಟರ್ ಲೀಡರ್ಶಿಪ್ ಕ್ವಾಲಿಟಿ ಇರೋಂಥವ್ರು, ನನಗಿಂತ ಚೆನ್ನಾಗಿ ಸಾಮರ್ಥ್ಯ ಇರೋಂಥವ್ರು ನೂರಾರು ಜನ, ಮೇ ಬಿ ಸಾವಿರಾರು ಜನ ಕರ್ನಾಟಕ ತುಂಬಾನೇ ಇದ್ದಾರೆ, ದೇಶ ತುಂಬಾನೂ ಇದ್ದಾರೆ. ಅವರೆಲ್ಲರಿಗೂ ಒಂದು ಕಾಳಜಿ ಇರುತ್ತೆ, ಒಳಗೆ ಸಾಮಾಜಿಕ ಕಳಕಳಿ ಇರ್ತದೆ. ಅದು ಮನೇಲಿ 4 ಗೋಡೆ ಮಧ್ಯೆ ಮಾತ್ರ ವ್ಯಕ್ತ ಆಗ್ತಾ ಇರ್ತದೆ. ಅವ್ರ ಫ್ರೆಂಡ್ ಸರ್ಕಲಲ್ಲಿ ಪಾರ್ಟಿ ಮಾಡಬೇಕಾದ್ರೆ ಅಥವಾ ಏನಾದರೂ ನೋವಾದಾಗ, ಅನ್ಯಾಯ ಆದಾಗ ಅದು ಅವಾಗ ಮಾತ್ರ ಆಗುತ್ತೆ. ಬಟ್ ಅವರಲ್ಲೂ ಒಂದು ಝೀಲ್ ಇರುತ್ತೆ, ನಾನು ಏನಾದರೂ ಮಾಡಬೇಕು, ದೊಡ್ಡದು ಮಾಡಬೇಕು ಅಂತಂದು. ಬಟ್ ಅವರಿಗೆ ಆ ಒಂದು ಬ್ರೇಕ್ ಥ್ರೂ, ಈಗಿನ ಕರೆಂಟ್ ಪೊಲಿಟಿಕಲ್ ಸಿಚುವೇಶನ್ನಲ್ಲಿ ಪಾಲಿಟಿಕ್ಸ್ ಎಂಟರ್ ಆಗಿ ಆ ಪೊಲಿಟಿಕ್ಸಲ್ಲಿ ಸಕ್ಸಸ್ಫುಲ್ ಆಗಬೇಕಂತಂದ್ರೆ ಭಯ ಇರ್ತದೆ. ಇದು ಫುಲ್ ಪೊಲ್ಯೂಟೆಡ್ ಆಗಿದೆ, ಇಲ್ಲಿ ಬರೀ ಭ್ರಷ್ಟಾಚಾರ ಇದೆ, ಇಲ್ಲಿರೋರೆಲ್ಲ ಕಳ್ಳರು, ಇಲ್ಲಿರೋರು ಯಾರು ನಮ್ಮನ್ನು ಬೆಳೆಸೋದಿಲ್ಲ, ಸಿಕ್ಕಾಬಿಟ್ಟೆ ದುಡ್ಡು ಬೇಕು ಅನ್ನೋದು ಒಂದು ತಲೆಯಲ್ಲಿ ಕೂತಿರ್ತದೆ. ನಾನು ಅದೇ ಕ್ಯಾಟಗರಿ ಸೇರಿದ್ದೆ, ವಾಸ್ ಆಲ್ಸೋ ದಟ್ ವಿನಯ್ ಕುಮಾರ್. ಬಟ್ ಒಂದು ಪಾಯಿಂಟ್ ಬಂತು ನನಗೆ, ಈ 10 ವರ್ಷ ಇನ್ಸ್ಟಿಟ್ಯೂಷನ್ ನಡೆಸಿದ ಮೇಲೆ, ಇಲ್ಲಿ ನೂರಾರು ಜನ IAS ಅಧಿಕಾರಿಗಳನ್ನ ಕೊಟ್ಟ ಮೇಲೆ ಒಂದು ಪಾಯಿಂಟ್ ಬಂತು, ಅನ್ಸೋದಕ್ಕೆ ಶುರು ಆಯಿತು. ನನಗೆ ಸಹಾಯ ಮಾಡ್ಬೇಕಂತ ಅನಿಸ್ತಾ ಇದೆ. ಇಲ್ಲಿ ನಮ್ಮ ಇನ್ಸ್ಟಿಟ್ಯೂಷನ್ಗೂ ಬರ್ತಾ ಇದ್ದಾರೆ, ಸಹಾಯ ಮಾಡ್ತಾನೆ ಅಸಹಾಯಕತೆ ಇರ್ತದೆ ನನಗೆ. ನಾವು ದೊಡ್ಡದಾಗಿ ಏನಾರ ಮಾಡಬೇಕಲ್ಲ, ರೈಟ್? ಆಮೇಲೆ ದೇಶದಲ್ಲಿ ಆಗ್ತಿರೋ ಅನ್ಯಾಯಗಳು ನಮ್ಮ ಕಣ್ಣಿದ್ರೆ ಪೇಪರ್ ಓಪನ್ ಮಾಡಿದರೆ ಬರೀ ಅವೇ ಇರ್ತವೆ. ನಾನು ಕಂಫರ್ಟ್ ಝೋನಲ್ಲಿ ಕೂತ್ಕೊಂಡು ನನಗೆ ಆಯಿತು, ನಾನು ಒಂದು ಬೆಂಚ್ ಕಾರ್ ತಗೊಂಡೆ, ಫಾರ್ಚುನರ್ ತಗೊಂಡೆ, ಒಂದು ಒಳ್ಳೆ ಮನೆ ತಗೊಂಡೆ, ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಕೊಟ್ಟೆ, ಒಳ್ಳೊಳ್ಳೆ ಬಟ್ಟೆ ತಗೊಂಡೆ. ಅದು ಲಿಮಿಟ್ ಇದೆ, ಅದಕ್ಕೆ ಆ ಸ್ಯಾಚುರೇಷನ್ ಆಗ್ಬಿಡೋದು. ಆ ಸ್ಯಾಚುರೇಷನ್ ನನಗೆ ಬಂದ್ಬಿಡ್ತು ನನಗೆ. ಅದಾದಮೇಲೆ ಐ ಫೆಲ್ಟ್ ಏನಾರು ಮಾಡಲೇಬೇಕು ಅಂತಂದಾಗ, ಸೊ ಈ ಪಾಲಿಟಿಕ್ಸಿಗೆ ಬಂದಿದ್ದ ರೀಸನ್ನು ಆಗಲೇ ಹೇಳಿದ್ದೊಂದು ಸೇವೆ. ಎರಡನೇದು, ನನ್ನಂಥ ನೂರಾರು ಜನ, ಏನು ಸಾವಿರಾರು ಜನ ವಿನಯ್ ಕುಮಾರ್ಗಳದಲ್ಲ, ಅವರು ಬರಲಿ ನಾಳೆ ಪೊಲಿಟಿಕ್ಸಿಗೆ. ನಾನ್ ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಇರೋಂಥವ್ರು, ಇಲ್ಲ ಈ ಸಾಧ್ಯತೆ ಇದೆ. ಈಗಿನ ಪ್ರಸ್ತುತ ರಾಜಕಾರಣದಲ್ಲಿ ಒಬ್ಬ ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಇಲ್ಲದೆ ಇರೋನು, ರಾಜಕೀಯ ಹಿನ್ನೆಲೆ ಇಲ್ಲದೆ ಇರೋನು, ಗಾಡ್ ಫಾದರ್ ಇಲ್ಲದೆ ಇರೋವಂಥವ್ರು, ಅವರು ಕೂಡ ರಾಜಕಾರಣದಲ್ಲಿ ಬಂದು ಕೆಲಸ ಮಾಡಿ ಬೆಳಿಬೋದು ಅನ್ನೋದನ್ನ ತೋರಿಸ್ಬೇಕಂತ ಹಠ ಛಲ ಇಟ್ಕೊಂಡು ಇವತ್ತು ನಾನು ರಾಜಕಾರಣಕ್ಕೆ ಬಂದಿರೋದು. ಸೊ ನಾವು ಅಂತೀವಿ ಪೊಲ್ಯೂಟೆಡ್ ಆಗಿದೆ ಅಂತಂದು, ಅದು ಪೊಲ್ಯೂಟೆಡ್ ಆಗಿದೆ ಅಂತಂದ್ಬಿಟ್ಟು ನಾನು ದೂರ ಕೂತ್ಕೊಂಡು ನೋಡ್ತಾ ಇರ್ಬೇಕಾ? ನಾನು ಪ್ಯಾಸಿವ್ ಅಬ್ಸರ್ವರ್ ಅಲ್ಲ. ಇಲ್ಲಿ ಪ್ರಜಾಪ್ರಭುತ್ವದಲ್ಲಿ, ನಮ್ಮ ಇಂಡಿಯನ್ ಡೆಮೋಕ್ರಸಿನಲ್ಲಿ ಅಲ್ಲಿ ಪೊಲ್ಯೂಷನ್ ಆಗಿದೆ ಅಂತಂದ್ರೆ ಅದರಿಂದ ಅಸ್ವಸ್ಥ ಆಗೋದು ನಾನೇ ನಾಳೆ. ಅದು ಡೈರೆಕ್ಟ್ ಇಂಪ್ಯಾಕ್ಟ್ ಇದೆ ನಮಗೆ. ಅದು ಓಕೆ. ನಾನು ಒಂದು ಮಾತನ್ನು ಹೇಳ್ತೀನಿ. ಅರವಿಂದ್ ಕೇಜ್ರಿವಾಲ್ ಅವರನ್ನ ಇದೇ ರೀತಿ ಒಬ್ಬ ಪ್ರಶ್ನೆ ಕೇಳ್ತಿರ್ತಾರೆ, ರಾಜಕಾರಣ ಯಾಕೆ ಅಂತ ಹೇಳಿದಾಗ ಅರವಿಂದ್ ಕೇಜ್ರಿವಾಲ್ ಒಂದು ಮಾತು ಹೇಳ್ತಾರೆ. ಅರವಿಂದ್ ಕೇಜ್ರಿವಾಲ್ ಏನ್ ಹೇಳ್ತಾರೆ, ನಿಮ್ ತರ ಒಂದು ಮಾತು ಹೇಳ್ತಾರ, ರಾಜಕಾರಣ ಹೊಲಸು ಅಂತ. ಆಗ ಹೊಲಸನ್ನೋದನ್ನ ನೀನೇ ಹೇಳ್ತಾ ಇದೀಯಾ, ಆ ಹೊಲಸಿಗೆ ನೀನ್ ಯಾಕೆ ಹೋಗ್ತಿದ್ಯಾ ಅಂತ ಪ್ರಶ್ನೆ. ಸೇಮ್ ನಿಮ್ಗೂ ಅದನ್ನ ಹೇಳ್ತಾ ಇರೋದು. ಇವಾಗ ನಾನು ಒಳಗೆ ಎಂಟರ್ ಆಗಿ ಈಗ ಆಲ್ರೆಡಿ ಕೆಲಸ ಮಾಡ್ತಾ ಇದ್ದೀನಿ. ಇಡೀ ರಾಜ್ಯ ತುಂಬ ಪ್ರವಾಸ ಮಾಡಿ ಐಡೆಂಟಿಫೈ ಮಾಡಿ ಯೂತ್ಗಳನ್ನ, ನಾಳೆ ಒಂದಿನ ನಮಗೆ ಒಂದು ಜವಾಬ್ದಾರಿ ಸಿಕ್ಕಾಗ, ಒಂದು ಬ್ರೇಕ್ ಥ್ರೂ ಸಿಕ್ಕಾಗ ಅವರೆಲ್ಲರನ್ನು ಕರ್ಕೊಂಡು ಹೋಗ್ಬೇಕು ಅಂತ. ಯಾರನ್ನ? ಇಂಟಿಗ್ರಿಟಿ ಇರುವಂಥವ್ರು, ಪ್ರಾಮಾಣಿಕತೆ ಇರೋಂಥವ್ರು, ಸಾಮಾಜಿಕ ಕಳಕಳಿ ಇರುವಂಥವ್ರು, ಇನ್ನೊಬ್ಬರನ್ನ ಬೆಳೆಸ್ಬೇಕು ಅನ್ನೋ ಮನೋಭಾವ ಇರೋದು ಎಲ್ಲದಕ್ಕಿಂತ ಹೆಚ್ಚಾಗಿ. ಇಲ್ಲಿ ಬರೋದು ವೆಲ್ತ್ ಕಾನ್ಸಂಟ್ರೇಷನ್ಗೆಲ್ಲ, ಎಲ್ಲ ಸ್ವಾರ್ಥಕ್ಕೋಸ್ಕರ ಅಲ್ಲ, ಅಂಥವ್ರು ಇದ್ದಾರೆ, ಆಕ್ಚುಲಿ ಇದ್ದಾರೆ ಸೊಸೈಟಿನಲ್ಲಿ. ಆ ಥರ ನನ್ನ ಕೇಳಿದ್ರೆ ಸೊಸೈಟಿನಲ್ಲಿ ಒಳ್ಳೆಯವರೇ ಜಾಸ್ತಿ ಇರೋದು. ನಾವೇನಾಗ್ಬಿಡ್ತೀವಿ, ಅಸಹಾಯಕರಾಗಿರ್ತೀವಿ. ಇದ್ರ ಮೇಲೆ ಒಂದು ನಂಬಿಕೆ ಹೊರಟೋಗಿರುತ್ತೆ ವ್ಯವಸ್ಥೆ ಮೇಲೆ. ಸೊ ನಾವು ನಂದಾಯಿತು, ನನ್ನ ಕೆಲಸ ಆಯಿತು, ನನ್ನ ಬಿಸ್ನೆಸ್ ಆಯಿತು, ನನ್ನ ಹೆಂಡತಿ ಮಕ್ಕಳಾದ್ರು ಅಂತ ನನ್ನ ಪಡಿ ನಾವು ಸೈಲೆಂಟ್ ಆಗಿರ್ತೀವಿ. ಆ ಒಂದು ಸೈಲೆನ್ಸ್ ಏನಾಗ್ತಾ ಇದೆ ಇವತ್ತು ಈ ಕರಪ್ಟ್ ಪೊಲಿಟಿಷಿಯನ್ಸಿಗೆ ಹೊರ ಆಗ್ತಾ ಇದೆ. ಸಮಾಜ ನಂಬಿಕೆ ಕಳ್ಕೊಂಡು ಸೈಲೆಂಟ್ ಆದ್ಮೇಲೆ ಏನಾಗ್ತದೆ, ಕೆಲವು ವ್ಯಕ್ತಿಗಳು ನಮ್ಮ ಮೇಲೆ ಕೂತಿರ್ತಾರಲ್ಲ, ಎಲ್ಲ ಗುಡ್ಡೆ ಹಾಕೊಂಡು ಅವ್ರಿಗೆ ಹೊರ ಅದು. ಯಾಕಂದ್ರೆ ಮತ್ತೆ ಗೆಲ್ಲೋದಕ್ಕೆ ಸುಲಭ ಆಗ್ತದೆ, ದುಡ್ಡು ಖರ್ಚು ಮಾಡಿ. ಅವರು ಇನ್ನೂ ವೆಲ್ತ್ ಕಾನ್ಸಂಟ್ರೇಟ್ ಮಾಡೋದಕ್ಕೆ, ಪವರ್ ಕಾನ್ಸಂಟ್ರೇಟ್ ಮಾಡೋದಕ್ಕೆ ಈಸಿ ಆಗುತ್ತೆ. ಯಾಕಂದ್ರೆ ಇವ್ರು ಏನು ಮಾಡಲ್ಲ, ಪ್ರೊಟೆಸ್ಟ್ ಮಾಡಲ್ಲ, ನಿರಾಸಕ್ತಿ ಇರ್ತದೆ. ಸೊ ಇದು ಲಾಂಗ್ ಟರ್ಮ್ ಅಲ್ಲಿ ಪ್ರಜಾಪ್ರಭುತ್ವಕ್ಕೆ ಎಷ್ಟು ಮಾರಕ ಅಂತಂದ್ರೆ, ನಾಳೆ ನಾವೆಲ್ಲ ಸ್ಲೇವ್ ಆಗ್ಬಿಡ್ತೀವಿ, ಗುಲಾಮರಾಗ್ಬಿಡ್ತೀವಿ, ರೈಟ್? ಇವ್ರೇನ್ ಮಾಡ್ತಾರೆ, ಅವ್ರವರಲ್ಲೇ ಮದುವೆ ಆಗ್ತಾರೆ, ಅವ್ರವರಲ್ಲೇ ಬಿಸ್ನೆಸ್ ಲಿಂಕ್ ಆಗ್ತದೆ, ನೆಟ್ವರ್ಕಿಂಗ್. ಅವ್ರಿಗೆ ಯಾವ ಐಡಿಯಾಲಜಿನೂ ಇರೋದಿಲ್ಲ, ಯಾವ ಒಂದು ಸಾಮಾಜಿಕ ಕಳಕಳಿ ಇರೋದಿಲ್ಲ. ಯಾವಾಗ ಸೊಸೈಟಿ ನಮ್ಮನ್ನು ಪ್ರಶ್ನೆ ಕೇಳ್ತಾ ಇಲ್ಲ, ಅಕೌಂಟಬಿಲಿಟಿನ ಕೇಳ್ತಾ ಇಲ್ಲ ಅಂತಂದಾಗ ಇವರು ದೇ ವಿಲ್ ಗೋ ಆನ್ ಟು ಬಿಕಮ್ ವೆರಿ ಪವರ್ಫುಲ್. ಅದು ವಿಕೇಂದ್ರೀಕರಣ ಆಗಬೇಕು ಅಂತ ನಾನು ದಾವಣಗೆರೆ MP ಎಲೆಕ್ಷನಲ್ಲಿ ಹೋದಾಗ ಒಂದು ವರ್ಡ್ ಯೂಸ್ ಮಾಡ್ತಾ ಇದ್ದೆ, ಒಂದು ಫ್ರೇಸ್. ಹಳ್ಳಿಗಳಿಗೆ ಹೋದಾಗ ದಾವಣಗೆರೆಯಿಂದ ದೂರ ಓದೋದಂಗೆ ಆ ಬಡತನ, ಆ ಒಂದು
ಬರಡಾಗಿರೋಂಥದ್ದು, ಹಿಂದುಳುವಿಕೆ ಅಂತ ಏನು ಹೇಳ್ತೀವಲ್ಲ, ಬ್ಯಾಕ್ವರ್ಡ್ನೆಸ್, ಅದು ಇರ್ಬೋದು, ಜಾಸ್ತಿ ಕಾಣಿಸ್ತಾ ಇತ್ತು. ನನಗೆ ಅನ್ಸಿದ್ದೇನೆಂದ್ರೆ ಒಂಥರ ದಾವಣಗೆರೆ ಸ್ಪಾಂಜ್ ಇದ್ದಂಗೆ ಅಂತಂದ್ಬಿಟ್ಟು. ಇರೋದನ್ನೆಲ್ಲ ಹೀರ್ಕೊಂಡ್ಬಿಟ್ಟಿದೆ. ಹೀರ್ಕೊಂಡು ಅದು ಎಲ್ಲ ಕಾನ್ಸಂಟ್ರೇಟ್ ಮಾಡ್ಕೊಂಡು ಒಂದು ಕುತ್ಕೊಂಡ್ಬಿಟ್ಟಿದೆ. ನಾನು ಹೇಳಿದೆ, ಯಾಕೆ ಬಂದಿದ್ದೀರಿ MP ಎಲೆಕ್ಷನ್ಗೆ ಅಂದಾಗ, ಆ ಸ್ಪಾಂಜ್ ಮೇಲೆ ಕಾಲಿಡೋದಕ್ಕೆ ಬಂದಿದ್ದೀನಿ ಅಂತಂದು ಹೇಳಿದೆ. ಓಕೆ, ಅದೆಲ್ಲ ಆ ಕಡೆ ಹೋಗಿ ಎಲ್ಲ ಡಿಸ್ಟ್ರಿಬ್ಯೂಟ್ ಆಗಲಿ ಅಂತಂದ್ಬಿಟ್ಟು. ಸೊ ಆ ಉದ್ದೇಶ ಹಿಡ್ಕೊಂಡೆ ಇವತ್ತು ರಾಜಕಾರಣ ಮಾಡ್ತಿರೋದು. ಮತ್ತೆ ರಾಜಕಾರಣಿಗಳಿಗೆ ಸಿದ್ಧಾಂತ ಇರಬೇಕು ಅಂತ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಾರೆ. ಸಿದ್ಧಾಂತದ ಕ್ಲಾರಿಟಿ ಇರಬೇಕು ಅಂತ ಹೇಳಿ ವಿನಯ್ ಕುಮಾರ್ ಅವರ ಸಿದ್ಧಾಂತ ಏನು? ವೆರಿ ಗುಡ್ ಕ್ವೆಶನ್ ಇದು. ಇವಾಗ ನಾವು ಅನ್ಕೊಂಡಿರೋದು ಏನು, ಸಿದ್ಧಾಂತ ಅಂತಂದ್ರೆ ಸೆಕ್ಯುಲರ್ ಆಗಿರಬೇಕು, ಆ ಒಂದು ಧರ್ಮದ ಮೇಲೆ ಪ್ರೀತಿ ಇರಬೇಕು ಅನ್ನೋದೊಂದು. ರೈಟ್ ಸಿದ್ಧಾಂತ ಅಂತ ಇದೆ, ಲೆಫ್ಟ್ ಅಂತ ಇದೆ, ಸೆಂಟರ್ ಅಂತ ಇದೆ, ಏನೇನೋ ಸಿದ್ಧಾಂತಗಳಿದಾವೆ. ಕಮ್ಯುನಿಸಮ್ ಇದೆ, ಸೋಷಿಯಲಿಸಮ್ ಇದೆ, ರೈಟ್, ಕಮ್ಯುನಲಿಸಮ್ ಅಂತನೂ ಇದೆ, ಎಲ್ಲ ಸಿದ್ಧಾಂತಗಳಿದಾವೆ. ಬಟ್ ನನ್ನ ವೈಯಕ್ತಿಕವಾಗಿ ಕೇಳಿದರೆ ನಮ್ದು ಯಾವುದೇ ಸಿದ್ಧಾಂತ ಇರಲಿ, ನಾವು ನ್ಯಾಷನಲಿಸ್ಟಿಕ್ ಇರಲಿ, ಪ್ಯಾಟ್ರಿಯಾಟಿಕ್ ಇರಲಿ, ರಿಲಿಜಿಯಸ್ ಇರಲಿ, ಸೆಕ್ಯುಲರ್ ಇರಲಿ, ಲಿಬ್ರಲ್ ಇರಲಿ, ಏನೇ ಇರಲಿ, ಸೊ ನನ್ನ ಕೇಳಿದರೆ ಫೋರ್ಮೋಸ್ಟ್ ಐಡಿಯಾಲಜಿ ಏನಂತಂದರೆ ಬೀಯಿಂಗ್ ಹ್ಯೂಮೇನ್ ಅಂತಂದ್ಬಿಟ್ಟು, ಮಾನವೀಯತೆ ಫೋರ್ಮೋಸ್ಟ್. ಅದು ನೀವು ಯಾವ ಜಾತಿ ಧರ್ಮ ಯಾರಾದರೂ ಬರಲಿ, ಮಾನವೀಯತೆ, ಎಲ್ಲರಿಗೂ ನೀವು ಕಷ್ಟದಲ್ಲರಿಗೂ ಅನುಕಂಪ ತೋರಿಸೋದು, ಎಲ್ಲರಿಗೂ ನ್ಯಾಯ ಕೊಡಿಸೋಂಥದ್ದು, ಅದು ಕೋರ್ ಐಡಿಯಾಲಜಿ. ಅದು ಒಬ್ಬ ವ್ಯಕ್ತಿ ಒಳಗಿತ್ತು ಅಂತಂದರೆ, ಅದು ಕಾಂಪ್ರಮೈಸ್ ಆಗ್ದಂಗೆ ಆ ವ್ಯಕ್ತಿ ಒಳಗೆ ಅದಿತ್ತು ಅಂತಂದರೆ, ಇನ್ಯಾವ ಐಡಿಯಾಲಜಿನೂ ಕೂಡ ಅವನ್ನ ಶೇಕ್ ಮಾಡೋಕ್ಕಾಗಲ್ಲ ಅಥವಾ ಅವನ್ನ ಡೈಲ್ಯೂಟ್ ಮಾಡೋಕ್ಕಾಗಲ್ಲ. ಸೊ ದಟ್ ಶುಡ್ ಬಿ ದಿ ಕೋರ್ ಐಡಿಯಾಲಜಿ. ಇನ್ಫ್ಯಾಕ್ಟ್ ನಮ್ಮ ಮಕ್ಕಳಿಗೆ ಕಲಿಸ್ಬೇಕಾಗಿರೋದು ಅದನ್ನು. ನಾವು ಇನ್ನೊಬ್ಬರನ್ನ ದ್ವೇಷ ಮಾಡಬೇಡ, ಇನ್ನೊಬ್ಬರನ್ನ ನೋಡಿ ಅಸೂಯೆ ಪಡಬೇಡ, ನಿನ್ನ ಸ್ವಂತ ಶಕ್ತಿ ಬೆಳೆಸ್ಕೊ, ನೀನು ಬೆಳಿ, ಇನ್ನೊಬ್ಬರನ್ನ ಬೆಳೆಸೋನ್ನ ಒಂದು. ಇದು ಭಾಳ ಐಡಿಯಲಿಸ್ಟಿಕ್ ಅನ್ಸುತ್ತೆ ಕೇಳಿಸೋದಕ್ಕೆ, ನನಗೂ ಗೊತ್ತು. ಬಟ್ ಇದನ್ನು ನಾವು ಮಕ್ಕಳಿಗೆ ಕಲಿಸ್ಬೋದು, ನಾವು ಕಲಿಬೋದು, ಮತ್ತು ಕಾಂಪ್ರಮೈಸ್ ಆಗ್ದಂಗೆ ಕೂಡ ಪಬ್ಲಿಕ್ಕಲ್ಲಿ ಇರ್ಬೋದು ಅಂತ ನಾನು ನಂಬಿದ್ದೀನಿ. ಸೊ ನನ್ನ ಐಡಿಯಾಲಜಿ ಮಾನವೀಯತೆ. ನಾನು ಯಾರನ್ನೂ ದ್ವೇಷ ಮಾಡಲ್ಲ. ನಾನು ಯಾವ ಪಾರ್ಟಿನಲ್ಲಾರ ಇರಲಿ, ಎಲ್ಲಾದರೂ ಹೋಗಲಿ, ಯಾರನ್ನೂ ದ್ವೇಷ ಮಾಡಲ್ಲ, ದ್ವೇಷ ಭಾಷಣನೂ ಮಾಡೋಕ್ಕೆ ಹೋಗಲ್ಲ. ಆಮೇಲೆ ಪಾಸಿಟಿವಿಟಿ, ನಮ್ದು ಆಪ್ಟಿಮಿಸ್ಟಿಕ್ ಆ್ಯಟಿಟ್ಯೂಡ್ ನಂದು. ಎಲ್ಲೇ ಹೋದ್ರೂ ಸ್ವಲ್ಪ ಜನನ ಸ್ಮೈಲ್ ಕೊಟ್ಟು ಮಾತಾಡಿಸಿ, ನೀವು ಚೆನ್ನಾಗಿರಿ ಅಂತಂದು ಹೇಳಿ ಬರೋ ಅಂತಂದು, ಆಯಿತಾ, ಅವರಿಂದ ಏನೋ ತಗೋಬೇಕಂತಂದು ಹೋಗೋಂಥದ್ದಲ್ಲ. ಸೊ ದಟ್ ಶುಡ್ ಬಿ ದಿ ಐಡಿಯಾಲಜಿ ಅಂತಂದು ನನ್ನ. ಇನ್ನು ಉಳಿದಿದ್ದೆಲ್ಲ ಪಾರ್ಟ್ ಆಫ್ ದಟ್ ಮಾನವೀಯತೆ.